ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಂದ್ರೆ, ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯದಿಂದ ಬರ್ಬೇಕಾದ್ರೆ ನಂಗೆ ಬೇವಿನ ಸೊಪ್ಪು ಸಿಕ್ತು. ನೋಡಿ, ನಂಗೆ ಇದೆಲ್ಲ ಸಿಕ್ಕಿದ್ರೆ ನಂಗೆ ದೊಡ್ಡ ನಿಧಿ ಸಿಕ್ಕಿದಂಗೆ. ಬೇರೆಯವ್ರಿಗೆಲ್ಲ ಬಟ್ಟೆ ಒಡವೆ ಎಲ್ಲ ತೆಕ್ಕೊಟ್ರೆ ಎಷ್ಟು ಖುಷಿ ಆಗುತ್ತೆ. ನಂಗೆ ಅಷ್ಟು ಗಾರ್ಡನಿಂಗ್ ಏನಾದ್ರು ಸಿಕ್ಕಿದ್ರೆ ಅಷ್ಟು ಖುಷಿ ಆಗೋಯ್ತು. ನಂಗೆ ಬೇವಿನ ಸೊಪ್ಪು ಸಿಕ್ತು. ಮತ್ತೆ ಅಲ್ಲೊಂದು ನರ್ಸರಿ ಇತ್ತು. ನರ್ಸರಿಗೆ ಹೋಗಿ ಸ್ವಲ್ಪ ಮೆಣಸಿನ್ಕಾಯಿ ಗಿಡ, ಟೊಮೆಟೊ ಗಿಡ ಮತ್ತೆ ಬದನೆಕಾಯಿ ಗಿಡ ಒಂದಷ್ಟು ತಗೊಂಡ್ಬಂದಿದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಬೇಕಾಗುತ್ತೆ. ಒಂದೆರಡು ಗಿಡ, ರೋಸ್ ಗಿಡ, ನಂಗೆ ಈ ಕಲರ್ ರೋಸ್ ಇರ್ಲಿಲ್ಲ. ಮತ್ತೆ ಜಾಜಿ ಮಲ್ಲಿಗೆದೊಂದು ಹೂವು ಬಿಟ್ಟಿದೆ ನೋಡಿ. ಜಾಜಿ ಮಲ್ಲಿಗೆ ಹೂವು ಗಿಡ ತಗೊಂಡ್ಬಂದಿದ್ದೀನಿ. ಇದನ್ನೆಲ್ಲ ಹಾಕ್ಬೇಕಾಗಿತ್ತು. ಅದಕ್ಕೋಸ್ಕರ ಮಣ್ಣು ಮಿಕ್ಸ್ ಮಾಡ್ಕೋಬೇಕಾಯ್ತು. ಸಾಯಿಲ್ ಮಿಕ್ಸ್ ಮಾಡ್ಕೋಬೇಕು. ಈ ಸಾಯಿಲ್ ಏನ್ ಗಿಡ ಎಲ್ಲ ಹಾಕಕ್ಕೆ ಸಾಯಿಲ್ ಮಿಕ್ಸ್ ಮಾಡ್ಕೋಬೇಕಾಗಿತ್ತು. ಇದೇನು ಹೊಸ ಸಾಯಿಲ್ ಏನಲ್ಲ, ಹಳೆ ಮಣ್ಣೆ ಇದು. ಆದ್ರೆ ಏನ್ ಗೊತ್ತಾ, ಇದ್ರಲ್ಲಿ ಲೀಫ್ ಕಂಪೋಸ್ಟ್ ಇದೆ. ಲೀಫ್ ಕಂಪೋಸ್ಟ್ ಅದಕ್ಕೆ ನೋಡಿ ಈ ಕಲರ್ ಈ ತರ ಇದೆ. ಆಯ್ತಾ? ಬರೀ ಸಾಯಿಲ್ ಆದ್ರೆ, ಕೆಂಪು ಮಣ್ಣಾದ್ರೆ ಕೆಂಪಗಿರುತ್ತಲ್ವಾ. ನೋಡಿ ನನ್ ಮಣ್ಣು ಯಾವ ತರ ಇದೆ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬಾ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ ಇದ್ರಲ್ಲಿ. ತುಂಬಾ ಅಂದ್ರೆ ತುಂಬಾ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ ಇದರಲ್ಲಿ. ಲೀಫ್ ಕಂಪೋಸ್ಟ್ ಮಿಕ್ಸ್ ಆಗಿದೆ. ಲೀಫ್ ಕಂಪೋಸ್ಟ್ ಹೆಂಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲಾರು ಮಾಡ್ಕೋಬಹುದು. ಇದನ್ನ ಇವಾಗ ಸಾಯಿಲ್ ಮಿಕ್ಸ್ ರೆಡಿ ಮಾಡ್ಕೊಂತೀನಿ. ಸಾಯಿಲ್ ಮಿಕ್ಸ್ ರೆಡಿ ಮಾಡಕ್ ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಇಷ್ಟಿದೆಯಲ್ಲ, ನಾನು ಕೋಕೋಪೀಟ್ ಹಾಕ್ತಾ ಇಲ್ಲ ಇವಾಗ. ಯಾಕಂದ್ರೆ ವಿಂಟರ್ ಅಲ್ವಾ. ವಿಂಟರ್ ಅಲ್ಲಿ ತುಂಬಾ ಕೋಕೋಪೀಟ್ ಹಾಕಿದ್ರೆ ತುಂಬಾ ಒದ್ದೆ ಇರುತ್ತೆ. ಸೊ ಗಿಡಗಳು ಕೊಳ್ತೋಗೋದು, ಆಕ್ಸಿಜನ್ ಸಿಗೋದಿಲ್ಲ ಅದಕ್ಕೆ. ಬೇರುಗಳಿಗೆಲ್ಲ ಆಕ್ಸಿಜನ್ ಸಿಗೋದಿಲ್ಲ, ಕೊಳ್ತೋಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಇದಕ್ಕೆ ಸಮ್ಮರ್ ಅಲ್ಲಿ ಕೋಕೋಪೀಟ್ ಹಾಕೋಬೇಕು. ವಿಂಟರ್ ಬರೋದ್ರಿಂದ ವಿಂಟರ್ ಸೀಸನ್ ಅಲ್ಲಿ ಯಾವುದಕ್ಕೂ ಕೋಕೋಪೀಟ್ ಹಾಕಬಾರ್ದು. ಹಾಕಿದ್ರೆ ಗಿಡಗಳು ಹಾಳಾಗುತ್ತೆ. ಅದಕ್ಕೆ ನಾನು ಕೋಕೋಪೀಟ್ ಹಾಕ್ತಾ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೆಯಲ್ಲಿ ಮೆನ್ಯೂರ್ ಇತ್ತು, ಕುರಿದು ಅದೆಲ್ಲ ಮೆನ್ಯೂರ್ ಇತ್ತು, ವರ್ಮಿ ಕಂಪೋಸ್ಟ್ ಇತ್ತು. ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಕ್ತಾ ಇದ್ದೀನಿ. ನೋಡಿ ಇದರಲ್ಲಿ ನೋಡಿ, ಹಸುದು ಮೆನೂರು ಇದೆ, ಕೋಕೋಪಿಟ್ ಇದೆ, ಹಸುದು ಮೆನೂರ್ ಇದೆ, ಮತ್ತೆ ಕುರಿ ಇದಿರುತ್ತಲ್ಲ ಅದ್ರದ್ದು ಇದೆ. ಎಲ್ಲಾನು ಸೇರಿ ನಾನು ಮತ್ತೆ ವರ್ಮಿ ಕಂಪೋಸ್ಟ್ ಇದೆಲ್ಲ ಮೂರು ಹಾಕಿದ್ದೀನಿ ನಾನು ಇವಾಗ ಇದ್ರ ಜೊತೆಗೆ. ಇದ್ರ ಜೊತೆಗೆ ಏನ್ ಮಾಡ್ತೀನಿ ಅಂದ್ರೆ, ನಿಮ್ ಕೇಕ್ ಹಾಕ್ತೀನಿ. ನಿಮ್ ಕೇಕ್ ಏನಕ್ಕೆ ಹಾಕ್ಬೇಕು ಅಂದ್ರೆ, ನಿಮ್ಗೆ ಗೊತ್ತು ಅಲ್ವಾ, ಫಂಗಸ್ ಏನು ಬೇರೆ ಏನು ಇನ್ಸೆಕ್ಟ್ಸ್ ಏನು ಅಫೆಕ್ಟ್ ಆಗ್ಬಾರ್ದು ಅಂತ ಹೇಳಿ ಇದು ನೀಮ್ ಕೇಕ್ ಹಾಕ್ತೀನಿ. ನಿಮ್ ಕೇಕ್ ನೋಡಿ, ನಿಮ್ ಕೇಕ್ ನಾನು ಆನ್ಲೈನ್ ಅಲ್ಲಿ ಅಮೆಝಾನ್ ಅಲ್ಲಿ ತರ್ಸ್ಕೊಂಡಿರೋದು. ಇದು ನಿಮ್ಗೆ ಇದನ್ನ ಲಿಂಕ್ ಕೊಡ್ತೀನಿ. ಅಮೆಝಾನ್ ಅಲ್ಲಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಇದು ನಿಮ್ ಕೇಕ್. ಇದು ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಕೇಕ್ ಹಾಕ್ತಾ ಇದ್ದೀನಿ ನಾನು. ನೋಡಿ, ನಿಮ್ ಕೇಕು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ವಿಂಟರ್ ಅಲ್ಲಿ ತುಂಬಾ ಇನ್ಸೆಕ್ಟ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಫಂಗಸ್ ಅಷ್ಟೇ ತುಂಬಾ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಿಮ್ ಕೇಕ್ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ನೋಡಿ, ನಿಮ್ ಕೇಕ್ ಹಾಕಿದೆ. ಇದಾದ ಮೇಲೆ ಟ್ರೈಕೋಡರ್ಮಾ ಅಂತಾರೆ. ಈ ಟ್ರೈಕೋಡರ್ಮಾ ಏನಕ್ಕೆ ಹಾಕ್ಬೇಕು ಅಂದ್ರೆ, ಟ್ರೈಕೋಡರ್ಮಾ ವಿರಿಡಾ ಅಂತ ಹೇಳ್ತಾರೆ. ಇದು ಆರ್ಗ್ಯಾನಿಕ್, ಇದು ಏನ್ ಕೆಮಿಕಲ್ ಅಲ್ಲ. ಇದು ಕೂಡ ಆರ್ಗ್ಯಾನಿಕ್ ಇದು. ಆಯ್ತಾ? ಟ್ರೈಕೋಡರ್ಮಾ ಅಂತಾರೆ. ಇದು ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ನಿಮ್ ಕೇಕ್ ಹಾಕಿದೀವಿ ಪರವಾಗಿಲ್ಲ, ಫಂಗಸ್ ಬರೋದೇ ಇಲ್ಲ. ಯಾವುದೇ ಗಿಡ ಕೂಡ ಹಾಳಾಗೋದಿಲ್ಲ. ಇದು ಫಂಗಸ್ ಬಂದು ಟ್ರೈಕೋಡರ್ಮಾ ಇದು ಕೆಮಿಕಲ್ ಅಲ್ಲ, ಇದು ಆರ್ಗ್ಯಾನಿಕ್ ಆಗಿ ಮಾಡಿರ್ತಾರೆ. ಇದ್ರ ಬಗ್ಗೆ ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ನಾನು. ಆಯ್ತಾ? ಇದೊಂದು ಸ್ವಲ್ಪ ಹಾಕೊಂತೀನಿ ಟ್ರೈಕೋಡರ್ಮಾ. ಇದು ಕೆಮಿಕಲ್ ಅಲ್ಲ, ಇದು ಆರ್ಗ್ಯಾನಿಕ್ ಇದೆ. ಇದು ಆದ್ಮೇಲೆ ಎಪ್ಸಮ್ ಸಾಲ್ಟ್. ಈ ಎಪ್ಸಮ್ ಸಾಲ್ಟು ಅಷ್ಟೇ, ನಿಮ್ಗೆ ಇದು ಎಲ್ಲಾದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಫಸ್ಟ್ ಗಿಡ ಹಾಕ್ಬೇಕಾದ್ರೆ ನೋಡಿ, ಎಪ್ಸಮ್ ಸಾಲ್ಟ್ ತರಾನೇ ಇರುತ್ತೆ ನೋಡಿ. ಇದು ಕೂಡ ಅಷ್ಟೇ, ಕೆಮಿಕಲ್ ಅಲ್ಲ, ಇದು ಕೂಡ ಆರ್ಗ್ಯಾನಿಕ್ ಆಗಿ ಮಾಡೋದಿದು. ಆಯ್ತಾ? ನೋಡಿ, ಎಪ್ಸಮ್ ಸಾಲ್ಟ್ ಸ್ವಲ್ಪ ಹಾಕೊಂಡೆ. ಇದು ಮ್ಯಾಂಗನೀಸ್ ತುಂಬಾ ಸಿಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಎಲ್ಲಾದ್ರ ಬಗ್ಗೆನೂ ವಿಡಿಯೋ ಮಾಡಿ ಹೇಳ್ತೀನಿ. ಇದು ಎಪ್ಸಮ್ ಸಾಲ್ಟ್ ತುಂಬಾ ಹಾಕಿದ್ರೆ ಸ್ನೈಲ್ಸ್ ಎಲ್ಲ ಬರೋದಿಲ್ಲ. ಈ ವಾಸನೆಗೆ ಸ್ನೈಲ್ಸ್ ಎಲ್ಲ ಬರೋದಿಲ್ಲ. ಇದು ರಾಕ್ ಫಾಸ್ಫೈಟ್. ಇದು ರಾಕ್ ಫಾಸ್ಫೈಟ್. ಇದು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬೋನ್ ಮಿಲ್ ಹಾಕ್ತಾರೆ. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಬೋನ್ ಮಿಲ್ ಮುಟ್ಟೋದಿಲ್ಲ. ಬೋನ್ ಮಿಲ್ ಮೊದಲು ಇದನ್ನ ರಾಕ್ ಫಾಸ್ಫೈಟ್ ಹಾಕ್ತೀನಿ ನಾನು. ಇದನ್ನು ಸ್ವಲ್ಪ, ಇದು ಗಿಡ ಹಾಕೋವಾಗ ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಇದೆಲ್ಲ ಆರ್ಗ್ಯಾನಿಕ್ ಆಗಿ ಸಿಗುವಂತದ್ದು. ನೋಡಿ, ರಾಕ್ ಫಾಸ್ಫೈಟ್ ಇದು.
ಇದ್ರ ಬಗ್ಗೆನೂ ನಿಮ್ಗೆ ಹೇಳ್ತೀನಿ ಎಲ್ಲಿ ಸಿಗುತ್ತೆ, ಇದರಲ್ಲಿ ಏನೇನಿದೆ ಅಂತ. ರಿಚ್ ಆಗಿ ಫಾಸ್ಫರಸ್ ಇರುತ್ತೆ ಇದರಲ್ಲಿ, ರಾಕ್ ಫಾಸ್ಫೈಟ್ ಅಲ್ಲಿ. ಸೊ ಇದೆಲ್ಲ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಸಾಯಿಲ್ ನಾನು ಏನ್ ಮಾಡ್ತೀನಿ ಗೊತ್ತಾ, ಹಳೆ ಮಣ್ಣಿದ್ರೆ ಅದನ್ನ ಬಿಸಾಕೋದಿಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಪಾಟಲ್ ಗಿಡ ಎಲ್ಲ ಆದ್ಮೇಲೆ ನಾನು ಅದನ್ನ ಮಣ್ಣನ್ನ ಒಂದ್ 2 ದಿನ ಅಥವಾ 3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀನಿ. ಬಿಸಿಲಲ್ಲಿ ಒಣಗಿಸಿದ್ದಾದ್ಮೇಲೆ ಮತ್ತೆ ಯೂಸ್ ಮಾಡ್ತೀನಿ. ಫಂಗಸ್ ಬೇರೆ ಇನ್ನೇನಾದ್ರೂ ಇದ್ರೂ ಕೂಡ ಅದು ಎಲ್ಲ ಹೋಗುತ್ತೆ. ಈ ತರ ನಾನು ಫುಲ್ಲು ಮಿಕ್ಸ್ ಮಾಡ್ಕೊಂತೀನಿ. ನಿಮ್ಗೆ ಇದು ಎಪ್ಸಮ್ ಸಾಲ್ಟ್ ಕೂಡ ಅಷ್ಟೇ, ನಿಮ್ಗೆ ಅಮೆಝಾನ್ ಅಲ್ಲೇ ಸಿಗುತ್ತೆ. ನಿಮ್ಗೆ ನೋಡಿ, ನಾವು ಉಲ್ಟಾ ಕಟ್ ಮಾಡಿದ್ದೀನಿ ನೋಡಿ. ನಿಮ್ಗೆ ಇದ್ರದ್ದು ಲಿಂಕ್ ಬೇಕಾದ್ರೂ ಇದು ಕೂಡ ಕೊಡ್ತೀನಿ ನಾನು. ಎಪ್ಸಮ್ ಸಾಲ್ಟ್ ಸಿಗುತ್ತೆ, ಮತ್ತೆ ಇದು ರಾಕ್ ಫಾಸ್ಫೈಟು ಅಷ್ಟೇ ನಾನು ಅಮೆಝಾನ್ ಅಲ್ಲೇ ತರಿಸ್ಕೊಂಡಿರೋದು. ಇದ್ರದ್ದು ಕೂಡ ನಿಮ್ಗೆ ಬೇಕು, ಯಾರಿಗಾದ್ರೂ ಬೇಕಾದ್ರೆ ಇದ್ರದ್ದು ಕೂಡ ಲಿಂಕ್ ಕೊಡ್ತೀನಿ ನಾನು. ಅದನ್ನು ತರಿಸ್ಕೋಬಹುದು ನೀವು. ತರಿಸ್ಕೊಂಡು ಸ್ವಲ್ಪ ಹಾಕಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಾವು ಫಸ್ಟ್ ಟೈಮ್ ಅಂದ್ರೆ ಗಿಡ ಹಾಕುವಾಗ ಇದನ್ನೆಲ್ಲ ಹಾಕಿದ್ರೆ ಸಾಕು, ಮತ್ತೆ ಮತ್ತೆ ಏನು ಹಾಕ್ಬೇಕಾಗಿಲ್ಲ. ಎಪ್ಸಮ್ ಸಾಲ್ಟ್ ಮಾತ್ರ ಅವಾಗ ಸ್ವಲ್ಪ ಕೊಡ್ಬೋದು, ಆಯ್ತಾ. ಎಪ್ಸಮ್ ಸಾಲ್ಟ್ ಕೊಡ್ಬೋದು, ಇದ್ರ ಬದಲು ಬೇರೆ ಇನ್ನೇನೇನ್ ಕೊಡ್ಬೋದು ಅಂತ ಹೇಳಿ ನಾನು ಹೇಳ್ತೀನಿ. ಎಪ್ಸಮ್ ಸಾಲ್ಟ್ ಬದಲು ಮನೇಲಿ ಏನಾದ್ರು ಬೂದಿ ಇದ್ರೆ ಬೂದಿ ಕೂಡ ಇದ್ರಿಗೆ ಸ್ವಲ್ಪ ಹಾಕ್ಬೋದು. ನಮ್ಗೆ ಬೂದಿ ಸಿಗೋದಿಲ್ಲ, ಕಷ್ಟ ಆಗುತ್ತೆ, ಅದಕ್ಕೆ ನಾನು ಬೂದಿ ಹಾಕಿಲ್ಲ. ಇದಾದ್ಮೇಲೆ ನನ್ನ ಹತ್ರ ಈ ತರ ಗ್ರೋ ಬ್ಯಾಗ್ಸ್ ಇರುತ್ತಲ್ವಾ, ಈ ತರ ಗ್ರೋ ಬ್ಯಾಗ್ಸ್ ಇದೆಯಲ್ಲ, ಇದ್ರಲ್ಲಿ ಫಿಲ್ ಮಾಡಿ ನಾನು ಇವತ್ತು ಗಿಡ ಹಾಕಲ್ಲ, 1 ದಿನ ಅಥವಾ 2 ದಿನ ಬಿಟ್ಟು ನೀರ್ ಹಾಕಿಟ್ಬಿಡ್ತೀನಿ. ಇವತ್ತು ಈ ಮಣ್ಣೆಲ್ಲ ಸಾಯಿಲ್ ಮಿಕ್ಸ್ ಮಾಡಿರೋದನ್ನೆಲ್ಲ ಇದ್ರಲ್ಲಿ ಹಾಕಿಟ್ಬಿಟ್ಟು ನಾನು ಇವತ್ತು ನಾಳೆ ಚೆನ್ನಾಗಿ ನೀರ್ ಹಾಕ್ತೀನಿ. ಮತ್ತೆ ಈ ತಂದಿದ್ದೀನಲ್ಲ ಈ ಗಿಡಗಳು ಇದ್ರಲ್ಲಿ ಹಾಕ್ತೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಅದಕ್ಕೋಸ್ಕರ 1 ದಿನ ಅಥವಾ 2 ದಿನ ಬಿಡ್ತೀನಿ ನಾನು ಇವಾಗ ಇದಕ್ಕೆ ನೋಡಿ ಹೋಲ್ಸ್ ಇರುತ್ತೆ, ಕ್ಲೀನ್ ಆಗಿ ಹೋಲ್ಸ್ ಮಾಡಿರ್ತಾರೆ, ಅವರೇ ಹೋಲ್ಸ್ ಮಾಡಿರ್ತಾರೆ ಎಲ್ಲ ಕಡೆ, 4 ಕಡೆನೂ ಹೋಲ್ಸ್ ಮಾಡಿರ್ತಾರೆ. ನಾವು ಇದನ್ನ ಮಣ್ಣು ಹಾಕಕ್ಕೆ ರೆಡಿ ಮಾಡ್ಕೋಬೇಕಷ್ಟೇ. ಬೇಕಾದ್ರೆ ಒಂದು ಹೋಲ್ ಬೇಕಾದ್ರೆ ಕೆಳಗಡೆ ಇಡ್ಬೋದು ನೀವು. ಇವಾಗ ನಾನು ಸಾಯಿಲ್ ಮಿಕ್ಸ್ನ ಇದಕ್ಕೆ ಹಾಕೊಂಡು ಬರ್ತೀನಿ. ಆ ಸಾಯಿಲ್ ಮಿಕ್ಸ್ ಮಾಡಿದ್ದೆಲ್ಲ 4 ಬ್ಯಾಗ್ ಆಯ್ತು, ಅಂದ್ರೂ ಸಾಕಾಗಲ್ಲ, ಇನ್ನ ಮಿಕ್ಸ್ ಮಾಡ್ಕೋಬೇಕು, ಆಯ್ತಾ. ಇವಾಗ ಇರೋದಷ್ಟು ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ, 4 ಬ್ಯಾಗ್ ಆಯ್ತು. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ನೀರ್ ಹಾಕ್ತೀನಿ. ನೀರ್ ಹಾಕಿಟ್ಟು ನಾಳೆ ಅಥವಾ ನಾಳಿದ್ದು ಈ ಗಿಡಗಳು ಸಾಕಾಗಲ್ಲ, ಸುಮಾರು ಇದೆ ಗಿಡಗಳು, ಅವೆರಡಕ್ಕೂ ಬೇಕು. ಇನ್ನ ಇವು ಒಂದು 10-15 ಗಿಡ ಇದೆ, ಅಂದ್ರೆ ಒಂದು 10-15 ಪಾಟ್ಗೆ ರೆಡಿ ಮಾಡ್ಕೋಬೇಕು ನಾನು. ನಾಳೆ ಅಥವಾ ನಾಳೆದ್ದು ಉಳಿದಿದ್ದೆಲ್ಲ ರೆಡಿ ಮಾಡ್ಕೊಂತೀನಿ. ನೀವು ಈ ತರಾನೇ ಗಿಡ ಬೆಳೆಸಿ. ಇದು ನೋಡಿ, ಇದು ಬೆಳೆದಾದ್ಮೇಲೆ ಇದರದ್ದು ಅಪ್ಡೇಟ್ ನಿಮ್ಗೆ ಕೊಡ್ತೀನಿ. ಟೊಮೆಟೊ ಗಿಡ ಹೇಗ್ ಬೆಳೆದು, ಬದನೆಕಾಯಿ ಗಿಡ ಇದೆ, ಟೊಮೆಟೊ ಇದೆ, ಮೆಣಸಿನ್ಕಾಯಿ ಇದೆ. 3 ತರದ ಗಿಡಗಳು ತಂದಿದ್ದೀನಿ ನರ್ಸರಿಯಿಂದ. ಅಂದ್ರೆ ನಾರು ಹಾಕಿರ್ತಾರಲ್ವಾ, ಆ ನಾರಿಂದ ತಗೊಂಡ್ಬಂದಿದ್ದೀನಿ. ಸ್ಯಾಂಪಲಿಂಗ್ಸ್ ಬರುತ್ತಲ್ಲ, ಅದರಿಂದ ತಗೊಂಡ್ಬಂದಿದ್ದೀನಿ. ಸೊ ಇದು ಚೆನ್ನಾಗಿ ಬೆಳೆದಿದ್ದಾದ್ಮೇಲೆ ಇದರದ್ದು ಅಪ್ಡೇಟ್ ನಿಮ್ಗೆ ಕೊಡ್ತೀನಿ, ಆಯ್ತಾ. ನಾನು 4 ಗ್ರೋ ಬ್ಯಾಗ್ಗೆ ಮಣ್ಣು ಹಾಕಿಟ್ಟಿದ್ದೆ, ಅದು ನೀರು ಹಾಕಿ ಇಟ್ಟಿದ್ದೆ. ಅದನ್ನು
ಅದಕ್ಕಾದಮೇಲೆ ಒಂದೊಂದರಲ್ಲೂ ಒಂದು ಮೆಣಸಿನ್ಕಾಯಿ, ಒಂದು ಬದನೆಕಾಯಿ ಗಿಡ ಹಾಕಿದ್ದೀನಿ. ಅಂದರೆ ಒಂದೊಂದು ಗಿಡ ಹಾಕಿದರೆ ಚೆನ್ನಾಗಿ ಬರುತ್ತೆ. ನನಗೆ ಜಾಗ ಸದ್ಯಕ್ಕೆ ಇಲ್ಲದೇ ಇರೋದರಿಂದ ಎರಡೆರಡು ಹಾಕಿದ್ದೀನಿ, ಮತ್ತು ಉಳಿದಿದ್ದು ಹಾಕ್ತೀನಿ. ಇದೇ ಥರ ಎಲ್ಲ ಬೆಳೆಸ್ಕೊಂಡ್ರೆ ಕೆಮಿಕಲ್ ಫ್ರೀ ತರಕಾರಿಗಳು ನಾವು ತಿನ್ಬೋದು. ವಿಷಮುಕ್ತ ತರಕಾರಿಗಳನ್ನು ನಾವು ಎಲ್ಲರೂ ನಮ್ಮ ಟೆರೇಸಲ್ಲಿ ನಾವೇ ಬೆಳೆದು ನಮ್ಮ ಮನೆಗೆ ಆಗುವಷ್ಟು ತರಕಾರಿಗಳನ್ನು ನಾವು ಬೆಳೆಸ್ಕೊಂಡು ನಾವೇ ತಿನ್ನಬಹುದು. ಆಯ್ತಾ? ನಮ್ಮ ಪರಿಸರವನ್ನು ಉಳಿಸಿ, ಗಿಡ ಬೆಳೆಸಿ ಪರಿಸರವನ್ನು ಉಳಿಸಿ. ಓಕೆ, ಬಾಯ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.